ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ 75 ವರ್ಷಗಳ ಈ ಒಂದು ನಿಮ್ಮ ಜೀವನದಲ್ಲಿ ತುಂಬಾ ದುಃಖವಾದ ದಿನ, ಇದು ದುರಂತ ದಿನಪ್ಪ ನನ್ನ ಲೈಫಲ್ಲಿ ಅಂತ ಅನಿಸಿದ್ದು ಯಾವುದು ಸರ್? ತುಂಬಾ ಕಣ್ಣೀರು ಹಾಕೊಂಡಿದ್ದಾಗಿರ್ಬೋದು, ನೋವಿನಲ್ಲಿ ನರಳಾಡಿದ್ದಾಗಿರಬಹುದು, ಆ ಥರದ್ದು ಏನಾದ್ರು ಇದ್ರೆ ಹೇಳ್ಕೋಬಹುದಾ ಸರ್ ನೀವು ಅಂತ? ಅಲ್ಲ, ವೈಯಕ್ತಿಕವಾಗಿ ನನಗೆ ನಮ್ಮ ವೈಶಾಲಿ ತೀರ್ಕೊಂಡಿದ್ದಾಗಿರ್ಬೋದು, ನಮ್ಮ ತಾಯಿ ತೀರ್ಕೊಂಡಿದ್ದೇ ಆಗಿರ್ಬೋದು, ಅವೆಲ್ಲ ಭಾಳ ದುಃಖದ ಇದೆ ಕೂಡ. ನಮ್ಮ ತಾಯಿ ತೀರ್ಕೊಂಡಿದ್ದಂತೂ ಭಾಳ ಸಂಕಟ ಆಗುತ್ತೆ. ಯಾಕಂದರೆ ಅವರಿಗೆ ಅವತ್ತು ಸಡನ್ನಾಗಿ ಬಿ ಪಿ ಲೋ ಆಗೋಕ್ಕೆ ಶುರುವಾಯಿತು. ಅವತ್ತು ಅವ್ರು ಚೆನ್ನಾಗೇ ಇದ್ದರು, ನನ್ನ ಜೊತೆಗೆ ಇದ್ದರು. 89 ವರ್ಷ ಆಗಿತ್ತು. ಅವತ್ತೇನಾಯಿತು ಅಂತಂದರೆ ಅವತ್ತೇ ಕೋವಿಡ್ ಲಾಕೌಟ್ ಡಿಕ್ಲೇರ್ ಆಗಿದ್ದು. ನಂಗೆ ಡಾಕ್ಟ್ರು ಸಿಕ್ಕಲಿಲ್ಲ, ಎಲ್ಲಿ ಹೋದರೂ ಡಾಕ್ಟ್ರು ಇಲ್ಲ. ಸೊ ವಾಪಸ್ ಬಂದಾಗ ನಾನೇ ಹೇಳಿದ್ದು ಇಲ್ಲ, ಹೋದರು ಅವರು ಅಂತ. ಸೊ ಹಾಗೆ ಅಂಥದ್ದು, ಅಯ್ಯೋ ಬಹುಶಃ ಡಾಕ್ಟ್ರ್ ಇದ್ದಿದ್ರು ಬಳಗ್ತಿದ್ದೇನೋ ಅಂತ. ಹಾಗೆ ವೈಶಾಲಿಯ ಇದು ಲಿವರ್ ಇದಾಯಿತು, ಡ್ಯಾಮೇಜ್ ಆಯಿತು. ಲಿವರ್ ಡ್ಯಾಮೇಜ್ ಯಾಕಾಯಿತು ಅಂತಂದರೆ ಅವಳ ಬಿ ಪಿ ಶುಗರನ್ನು ಕಂಟ್ರೋಲ್ ಮಾಡಲಿಲ್ಲ ಅವಳು. ಯಾಕಂದರೆ ಮೂಢನ ಮನೆಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದರಿಂದ ಅವಳು ಡಾಕ್ಟ್ರಿಗೆ ತೋರ್ಸೋಕ್ಕೂ ಹೋಗಲಿಲ್ಲ. ಪ್ರಾಯಶಃ ಅದು ಆಗದೇ ಇದ್ದಿದ್ರೆ ಅವಳಿಗೆ ತುಂಬ ಆರೋಗ್ಯ ಕೆಟ್ಟಾಗ ಅವಳಿಗೆ ಹಿಂಸೆ ಕೊಡ್ತಾಯಿದ್ರು ಒಂದು ಚಾನಲಿಂದ. ಅದು ಏನಾರು ಮಾಡಿ, ನೀವು ಕೇಳಿದ್ರಲ್ಲ ಈಗ, ಆ ಮೂಡಲ ಮನೆಯನ್ನು ಏನಾರು ಮಾಡಿ ಸಾಯಿಸಬೇಕು ಅಂತ ತುಂಬ ಜನ ಟ್ರೈ ಮಾಡ್ತಾಯಿದ್ರು. ಅದರೊಳಗೆ ಚಾನಲ್ ಒಳಗಿದ್ದವರು ಇದ್ದರು, ಕೆಲವು ಖ್ಯಾತ ರಿಯಲ್ ಆಗಿ ಸಾಯಿಸಬೇಕು ಅಂತ ಅಲ್ಲಲ್ಲ, ಆ ಮೂಡಲ ಮನೆ ಇದನ್ನು ಸಾಯಿಸಬೇಕು ಅಂತ, ಅಟ್ ಎನಿ ಕಾಸ್ಟ್ ಆ ಮೂಡಲ ಮನೆಯನ್ನು ನಿಲ್ಲಿಸಬೇಕು ಅಂತ. ಸೊ ಹಾಗಾಗಿ ಇವಳು ಹಗಲೂ ರಾತ್ರಿ ಅದರ ಬಗ್ಗೆ ಕೆಲಸ ಮಾಡಬೇಕಾಗಿ ಬಂತು. ಅದು ನಾನು ಅವಾಗ ಹೇಳಿದೆ, ಅಷ್ಟು ಯಾಕೆ ಶ್ರಮ ಮಾಡ್ಕೋತೀಯ, ನಿನ್ನ ದೇಹ ಇದು ಆರೋಗ್ಯ ಬೇರೆ ಕೆಟ್ಟೋಗಿದೆ, ಬಿಟ್ಬಿಡು ಅಂತ. ಬಿಡೋಕ್ಕೆ ರೆಡಿ ಇರಲಿಲ್ಲ ಅವಳು. ಇಲ್ಲ, ಅವ್ರು ನನ್ನ ಇದನ್ನು ವೃತ್ತಿ ಜೀವನವನ್ನು ಹಾಳು ಮಾಡೋಕ್ಕಂತ ಮಾಡಿದರೆ ನಾನು ಯಾವ ಕಾರಣಕ್ಕೂ ಸೋಲಬಾರ್ದು ಅಂತ. ಅದು ಅವಳಿಗೆ ಜೀವನಕ್ಕೆ ಮುಳುವಾಗಿ ಹೋಯಿತು. ವೈಶಾಲಿಯ ನೋವು ನಿಮ್ಮ ಜೀವನಕ್ಕೆ ಎಂಟ್ರಿ ಆದಾಗ, ನಿಮ್ಮ ಜೀವನದ ಒಳಕ್ಕೆ ಬಂದಾಗ ಹೇಗಿತ್ತು ಸರ್ ಆ ದಿನಗಳು, ಪ್ರಾರಂಭದ ದಿನಗಳು? ಒಂದು ರೀತಿಯಲ್ಲಿ ನಾನು ಬಿ ವಿ ಕಾರಂತರ ಜೊತೆಗೆ ಚೌಮುಂದುಡಿಯಲ್ಲಿ ಸಹ ನಿರ್ದೇಶಕ ಮಾಡಿದ್ದಲ್ಲ, ಹಾಗಾಗಿ ಬಿ ವಿ ಕಾರಂತರ ಒಡನಾಟನೇ ಇದಿದೆ. ವೈಶಾಲಿ ಅಂತೂ ಬಿ ವಿ ಕಾರಂತರು ವೈಶಾಲಿ ಒಂದು ಥರದಲ್ಲಿ ಗುರುಗಳಿದ್ದ ಹಾಗೆ. ಅವಳು ಚಿಕ್ಕ ಹುಡುಗಿಯಾಗಿದ್ದಾಗಿಂದಲೂ ಇವರೆಲ್ಲ ಕಂಪ್ನಿಯಲ್ಲಿದ್ದರಲ್ಲ, ಗುಬ್ಬಿ ಕಂಪ್ನಿಯಲ್ಲಿ, ಹಾಗಾಗಿ ನೋಡ್ಕೊಂಡಿದ್ರು. ಬೆಂಗಳೂರಿಗೆ ವಾಪಸ್ ಬಂದ ಮೇಲೆ ಕೂಡ ಅವಳ ವೃತ್ತಿ ಜೀವನಕ್ಕೆ ತುಂಬ ಹೆಲ್ಪ್ ಮಾಡಿದರು. ಮುಖ್ಯವಾಗಿ ನಾಟಕದಲ್ಲಿ ಎಲ್ಲ ಕಾರಂತರ ನಾಟಕಗಳಲ್ಲೂ ವೈಶಾಲಿ ಮುಖ್ಯ ಪಾತ್ರ ಇರ್ತಿತ್ತು. ಹಾಗಾಗಿ ಅವಳು ಬಹಳ ಒಳ್ಳೆಯ ನಟಿ ಅನ್ನೋ ಒಂದು ಇದು ಎಲ್ಲರಿಗೂ ಗಮನ ಬಂತು. ಸಿನಿಮಾದಲ್ಲಿ ಆ ಥರ ಹೆಸರು ಬರ್ತಿರಲಿಲ್ಲ, ಬಟ್ ನಾಟಕದಲ್ಲಿ ಭಾಳ ದೊಡ್ಡ ಹೆಸರು ಇತ್ತು. ಎಸ್ಪೆಷಲಿ ಹೈವದನಕ್ಕೆ ರಾಷ್ಟ್ರಮಟ್ಟದ ಮನ್ನಣೆ ಕೂಡ ಬಂದಿತ್ತಲ್ಲ, ಹಾಗಾಗಿ ಬಂದಿತ್ತು. ನಮಗೆ ಕಾರಂತರ ಮೂಲಕನೇ ನಾವಿಬ್ಬರು ಪರಿಚಯ ಆಗಿದ್ದು. ನಾನು ಕಾರಂತರ ಜೊತೆಗೆ ಇರ್ತಿದ್ದೆ, ಅವರು ಕಾರಂತರು, ಅವರ ಫ್ಯಾಮಿಲಿ ಎಲ್ಲ ಕಾರಂತರ ಜೊತೆಗೆ ಇರ್ತಾಯಿತ್ತು. ಪ್ರೀತಿ ಹಾಗಾಗಿ ಎಲ್ಲ ಪರಿಚಯ ಆಯಿತು. ನಿಮಗೆ ಫಸ್ಟ್ ಕ್ರಶ್ ಆಗಿದೆ ಸರ್? ನಿಮಗೆ ಪ್ರೀತಿ ಇಲ್ಲ, ಅದು ಒಂಥರದಲ್ಲಿ ಅರೇಂಜ್ಡ್ ಲವ್ ಮ್ಯಾರೇಜ್. ಕಾರಂತರು ರೆಕಮೆಂಡ್ ಮಾಡಿದ್ದು, ಅದೇ ನೋಡಮ್ಮ, ಅವ್ರ ತಾಯಿ ಹೇಳಿದ್ದು, ನೋಡಿ ಬಾಬಿ ಇದು ಒಳ್ಳೆ ಹುಡುಗ, ಇವನ್ ಮದುವೆ ಆಗಕ್ಕೆ ಹೇಳಿ ಅಂತ. ಅದಕ್ಕೆ ಮುಂಚೆ ಲವ್ ಇವೆಲ್ಲ ಮಾಡಿರ್ಲಿಲ್ವಾ ಸರ್? ಪ್ರೀತಿ ಎಲ್ಲ ಆಗಿರಲಿಲ್ಲ ನಿಮಗೆ ಕಾಲೇಜ್ ಡೇಸಲ್ಲಿ? ನನಗೇನಾಯಿತು, ಕಾಲೇಜ್ ಡೇಸಲ್ಲಿ ನಾನು ಫಾರ್ಮಸಿ ಗ್ರ್ಯಾಜುಯೇಟು, ಅಲ್ಲಿ ಹುಡುಗಿ ಇರಲಿಲ್ಲ, ಅದು ಬರೀ ಇದಿತ್ತು. ಆಮೇಲೆ FTA ನಾವೊಂದು ಡೈರೆಕ್ಷನ್ನು, ನಮಗೆ ಆ್ಯಕ್ಟಿಂಗು ಅಂತಂದರೆ ಅವರ ಜೀವನ ಕ್ರಮವೇ ಬೇರೆ. ಅವರ ವೈಭವ, ಅವರು ಮಾಡ್ತಿದ್ದದ್ದು ಖರ್ಚು, ಅವರು ಮಾಡ್ತಿದ್ದಂಥ ಸ್ಟೈಲ್ಗಳು ನಮಗೆಲ್ಲ ಇಷ್ಟನೇ ಆಗ್ತಿರ್ಲಿಲ್ಲ. ನಾವು ಹೆಚ್ಚಿಗೆ ಏನಿದ್ರು ಲೈಬ್ರರಿ, ಆಮೇಲೆ ಥಿಯೇಟರು, ಸಿನಿಮಾ ನೋಡ್ಕೊಂಡಿರ್ತಿದ್ವು. ಆದ್ರೆ ಆ ವಯಸ್ಸಲ್ಲಿ ಪ್ರೀತಿ ಆಗೋದೀಗ ಆ ಟೀನೇಜ್ ಅಂತ ಬರುತ್ತಲ್ಲ ಸರ್, ಇಲ್ಲ ಹಾಗೇನೋ ಆಗಲಿಲ್ಲ, ಆ ಕಡೆ ಹೋಗ್ಲಿಲ್ಲ, ತಲೆ ಹೋಗ್ಲಿಲ್ಲ. ಬಟ್ ನನಗೆ ಪೂನಾ ಇನ್ಸ್ಟಿಟ್ಯೂಟಲ್ಲಿ ಬಹುಶಃ ನನ್ನ ಇದದ್ದೇ ಸಿನಿಮಾವನ್ನು ಮಾಸ್ಟ್ರಿ ಮಾಡ್ಕೋಬೇಕು ಅಂತ. ಅದಕ್ಕೊಂದೆರಡು ಸಣ್ಣ ಇನ್ಸಿಡೆಂಟು ಆಯಿತು. ಯಾಕಂದರೆ ನಾನು ಪುಣೆ ಇನ್ಸ್ಟಿಟ್ಯೂಟಲ್ಲಿ ನಾನು ಜಾಯ್ನ್ ಆದಾಗ ಅದು ಪ್ರತಿ ವರ್ಷ 10 ಜನರನ್ನು ತಗೋತಾಯಿದ್ರು ಅಷ್ಟೇ. ಸುಮಾರು ಇಡೀ ಭಾರತದಿಂದ 10 ಜನರನ್ನು ತಗೊಳ್ಳೋರು. ಭಾರತದಿಂದ
ನನಗೆ ಸಿನಿಮಾ ಅಂದರೆ ಏನೇನೂ ಗೊತ್ತಿರಲಿಲ್ಲ. ಅಲ್ಲಿ ಹೇಳಿದ್ನಲ್ಲ ಸಿನಿಮಾ, ಅದು ನನ್ನ ಜೊತೆಗೆ ಬಂದವರೆಲ್ಲ ಅದರಲ್ಲಿ 5 ಜನ MA ಮಾಡಿದವರು. ಸೊ ಮಾತು ಎತ್ತಿದ್ರು. ಒಬ್ಬ ಪುಷ್ಕಿನ್ ಅಂತಿದ್ದ, ಇನ್ನೊಬ್ಬ ದಾಸ್ತೋಸ್ಕಿ ಅಂತಿದ್ದ, ಇನ್ನೊಬ್ಬ ಲಾರೆನ್ಸ್ ಅಂತಿದ್ದರು, ಇನ್ನೊಬ್ಬ ಪೇಂಟಿಂಗ್ ಬಗ್ಗೆ ಗೊತ್ತಿತ್ತು, ಥಿಯೇಟ್ರ್ನಲ್ಲಿ ಕೆಲಸ ಮಾಡಿದವರು ಒಬ್ಬರು ಬಂದಿದ್ದರು, ಮಾತಿದ್ರು ಅಲ್ಕಾಜಿ ಅಂತಿದ್ದ. ನನಗೆ ಏನೂ ಗೊತ್ತಿಲ್ಲ, ಯಾಕಂದ್ರೆ ನಾನು ಹೋಗಿದ್ದೆ ಒಂದು ಸೈನ್ಸ್ ಗ್ರ್ಯಾಜುಯೇಟ್ ಬ್ಯಾಕ್ಗ್ರೌಂಡಿಂದ, ಅದು ಫಾರ್ಮಸಿ ಗ್ರ್ಯಾಜುಯೇಟ್ ಬ್ಯಾಕ್ಗ್ರೌಂಡಿಂದ. ಯಾಕೆ ಹೋದ್ರಿ ಸರ್? ನನಗೆ ನಿಜವಲ್ಲೂ ಗೊತ್ತಿಲ್ಲ. ನಾನು ಫಾರ್ಮಸಿ ಅಪ್ಲೈ ಕೂಡ ಮಾಡಿದ್ದೆ, ನನಗೆ ಸೀಟ್ ಕೂಡ ಇತ್ತು. ಸುಮ್ಮನೆ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ, ಅಪ್ಲೈ ಮಾಡಿದೆ, ಸೆಲೆಕ್ಟ್ ಆಗ್ಬಿಡ್ತು. ಸೆಲೆಕ್ಟ್ ಆದಮೇಲೆ ಹೋಗೋಣ ಅಂತ ಹೋದೆ ಅಷ್ಟೇ. ಹೋದ್ರಿ, ಅಲ್ಲಿಂದ ತಿರುವು ಬೇರೆನೆ, ಅದು ಓದಿದ್ದೇವೆ ಇಷ್ಟು. ಆಮೇಲೆ ನನಗೆ ಫಾರ್ಮಸಿ ಈಗಂತೂ ನೆನಪೇ ಇಲ್ಲ, ತಿರುಗು ನೋಡಲಿಲ್ಲ ಆ ಕಡೆ. ಒಂದೇನಿತ್ತು ಅಂದರೆ ಅದೇನೋ ಬಹಳ ದೊಡ್ಡ ಇನ್ಸ್ಟಿಟ್ಯೂಟು ಅನ್ನೋದು ಸುಬ್ಬಣ್ಣವ್ರು ಹೇಳಿದ್ರು. ಯಾಕಂದ್ರೆ ಸುಬ್ಬಣ್ಣವ್ರು ಹೋಗಿ ಒಂದು ಕೋರ್ಸ್ ಮಾಡ್ಕೊಂಡು ಬಂದಿದ್ದರು.